ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯಲಬುರ್ಗಾ ತಾಲೂಕಿನಲ್ಲಿ ಸೋಲಾರ್ ಮತ್ತು ವಿಂಡ್ ಫ್ಯಾನ್ ಕೈಗಾರಿಕೆಗಳ ಸ್ಥಾಪನೆಗೆ ಗ್ರಾಮ ಪಂಚಾಯತ್ನಿಂದ ಅನುಮತಿ ಕೊಟ್ಟಿಲ್ಲ. ನಿಯಮ ಬಾಹಿರವಾಗಿ ಘಟಕ ಸ್ಥಾಪನೆಯಾಗ್ತಾ ಇದೆ ಅಂತ ಕರವೇ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷ ರಾಜಶೇಖರ್ ಚಾಕುಟಿ ಹೇಳಿದ್ದಾರೆ. ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೈಗಾರಿಕೆಗಳ ತೆರಿಗೆ ಸಂಗ್ರಹದಲ್ಲಿ ಹಿಂದುಳಿದಿದೆ. ತಾಲೂಕಿನ ಗ್ರಾಮೀಣ ರಸ್ತೆಗಳು ಹಾಳಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಹದಗೆಟ್ಟ ರಸ್ತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ರಾಜ್ಯ ಹೊರ ರಾಜ್ಯದ ಭಾರವಾದ ವಸ್ತು ಹೊತ್ತು ವಾಹನ ಸಂಚಾರ ಮಾಡ್ತಾ ಇದೆ. ಶೀಘ್ರದಲ್ಲೇ ಪಿಡಿಒಗಳು ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ತಾಲೂಕಿನಲ್ಲಿ ಸಂಗನಾಳ ಗ್ರಾಮ ಪಂಚಾಯತ್ ಒಂದೇ ತೆರಿಗೆ ಸಂಗ್ರಹದಲ್ಲಿ ಮುಂದಿದೆ. 5 ಕಂಪನಿಗಳ ಪೈಕಿ 200ಕ್ಕೂ ಅಧಿಕ ಪ್ಯಾನ್ಗಳನ್ನು ಹಾಕಲಾಗಿದೆ. ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಬರೀ ಘಟಕ ಸ್ಥಾಪನೆಯಾಗುವ ತನಕ ಮಾತ್ರ ಸ್ಥಳೀಯರನ್ನ ಬಳಕೆ ಮಾಡಿಕೊಳ್ತಾರೆ, ಆಮೇಲೆ ಕೆಲಸದಿಂದ ತೆಗೆಯುತ್ತಾರೆ. ಇದ್ಯಾವ ನ್ಯಾಯ ಎಂತಾರೆ. ದಾಖಲೆಗಳನ್ನು ನೀಡ್ತಾ ಇಲ್ಲ ಮತ್ತು ಕಂಪನಿಯವರು ಕೂಡ ಯಾವುದೇ ದಾಖಲೆಗಳನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿರೋದಿಲ್ಲ. ಹಾಗಾಗಿ ಸರ್ಕಾರದ ನಿಯಮಗಳ ಪ್ರಕಾರ ಸರ್ಕಾರದ ಸುತ್ತೋಲೆ ನಮ್ಮ ಬಳಿ ಇದೆ. ಕೈಗಾರಿಕೆ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಸ್ಥಳೀಯವಾಗಿ ಒಂದು ಮೆಗಾವ್ಯಾಟ್ಗೆ ಸಂಗ್ರಹಣ ಮಾಡಬೇಕು. ಸರ್ಕಾರದ ಸುತ್ತೋಲೆ ಪ್ರತಿ ವರ್ಷ ಅಂದ್ರೆ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಅದರ ಪ್ರಾಜೆಕ್ಟ್ ಇದ್ರೆ ಸರ್ಕಾರದ ಸುತ್ತೋಲೆ ಪ್ರಕಾರ. ಆದ್ರೆ ಇದುವರೆಗೂ ಕೂಡ ಯಾವುದೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ದಾಖಲೆ ಸಂಗ್ರಹದಲ್ಲಿ ಮತ್ತು ತೆರಿಗೆ ಸಂಗ್ರಹದಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ಯಾರ. ತಮ್ಮ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಿರ್ಬೋದು. ಯಲಬುರ್ಗಾ ತಾಲೂಕಿನಲ್ಲಿ ಸಾಕಷ್ಟು ಗ್ರಾಮೀಣ ರಸ್ತೆಗಳು ಹಾಳಾಗಿ ಹೋಗಿದೆ. ಕಳೆದ ಅಧಿವೇಶನದಲ್ಲೇ ಸಂಬಂಧಪಟ್ಟ ಸಚಿವರು ಜಾರ್ಜ್ ಅವರು ಸದನದಲ್ಲಿ ಉತ್ತರ ಕೊಟ್ಟಾಗ ಯಾರು ರಸ್ತೆಯನ್ನು ಹಾಳು ಮಾಡಿದ್ದಾರೆ ಕಂಪನಿ ವಿಂಡ್ ಫ್ಯಾನ್ ಅವರು, ಆ ರಸ್ತೆಗಳನ್ನ ನಿರ್ಮಾಣ ಅವರೇ ಮಾಡಿಕೊಡ್ಬೇಕು ಅನ್ನೋದನ್ನ ಸದನದಲ್ಲಿ ಸಂಬಂಧಪಟ್ಟ ಸಚಿವರು ಒಪ್ಪಿಕೊಂಡಿದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಗ್ರಾಮೀಣ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗ್ಯವು. ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿರ್ಬೋದು ಹಾಗೂ ಇವತ್ತು RTO ಅಧಿಕಾರಿಗಳು ಕೂಡ ಇವತ್ತು ಯಲಬುರ್ಗಾಕ್ಕೆ ಭೇಟಿನೇ ನೀಡ್ತಾ ಇಲ್ಲ. ಏನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಯಲಬುರ್ಗಾ ತಾಲೂಕಿನಲ್ಲಿ ಸಂಚರಿಸ್ತಾ ಇದ್ದಾವು. ದೊಡ್ಡ ಕಾಮಗಾರಿಗಳನ್ನ ಪ್ರಾರಂಭವಾಗ್ಯವು. ಬೇರೆ ಬೇರೆ ರಾಜ್ಯಗಳ ವಾಹನಗಳು ಕೂಡ ಈಗ ಓಡಾಡ್ತಾ ಇದ್ದಾವೆ. ಆದರೆ ಅದು ಸಂಬಂಧಪಟ್ಟಂತೆ ಯಾರು ಕೂಡ ಅವರ ಕಂಪನಿಗಳ ಮೇಲೆ ನಿಗಾ ಇಡ್ತಾ ಇಲ್ಲ. ಮೊದಲನೇದು ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಇವತ್ತು ನಾವು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಇಒ ಅವರಿಗೆ ನಾವು ಈಗಾಗಲೇ ಪತ್ರಗಳನ್ನ ಕೊಟ್ಟಿದ್ದೇವೆ. 7 ದಿನದೊಳಗಾಗಿ ಅವ್ರೇನಾದರೂ ಸಂಬಂಧಪಟ್ಟರೆ ತೆರಿಗೆ ಸಂಗ್ರಹ ಮತ್ತು ಅವ್ರ ಮೇಲೆ ಯಾರು ತೆರಿಗೆ ಸಂಗ್ರಹ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ನಾವು ಅನಿರ್ದಿಷ್ಟ ಮುಷ್ಕರವನ್ನ ತಾಲೂಕು ಪಂಚಾಯತಿ ಕಾರ್ಯಾಲಯದ ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇವತ್ತು ಅವರಿಗೆ ನಾವು ಈ ಭೇಟಿಯಾಗಿ ಪತ್ರವನ್ನು ಕೊಟ್ಟು ಬಂದಿದ್ದೀವಿ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ 5 ಕಂಪನಿಗಳು ಒಟ್ಟ ವೆಂಡಿ ಬರೀ ಯಾವ ಪಂಚಾಯತಿಗೆ 15 ಮಿನಿಟ್ ಅದಾವು. ಹೇಳ್ರಿ ಎಷ್ಟು ಒಟ್ಟೆ ಹೆಚ್ಚು ಕಡಿಮೆ 200 ಫ್ಯಾನ್ಗಳು ನಮ್ಮ ಕಂಪನಿ 200 ವಿಂಡ್ ಫ್ಯಾನ್ಗಳು ಅದರೊಳಗೆ ಎಷ್ಟು ಒಂದು 200 ಫ್ಯಾನ್ಗಳು ಆ ಪಂಚಾಯತಿ ಕೊಡೋದಿಲ್ಲ. ಆದರೆ ಅವರು ಘಟಕ ಸ್ಥಾಪನೆ ಆಗೋವರೆಗೂ ಅಲ್ಲ, ಇನ್ನೊಂದು ಭೂಮಿ ತಗೊಳ್ಳಲಿ ಅವ್ಯವಹಾರ ನಡೆಸ್ಯಾರಂತ ಬರ್ತೈತೆ. ಅದು ಕೂಡ ಭೂಮಿ ಕೊಡೋರು ರೈತರು, ತಗೊಳ್ಳೋರು ಕಂಪನಿಯವರು. ಅವರವರ ಒಪ್ಪಂದದ ಮೇಲೆ ಅದಕ್ಕೆ ನಾವ್ಯಾವುದು ಕೂಡ ಇಲ್ಲ. ಆ ರೈತರಿಗೆ ಸಂಬಂಧ ಮೀಡಿಯೇಟರ್ ಮಾತು ಕೇಳಿ ಭೂಮಿ ಹಾಕಿ ಕೊಡ್ಬೇಕು. ಇವರು ರೈತರಾದವರು ನಮಗ ಅದಕ್ಕ ಇದಿಲ್ಲ. ನಾವು ಸರ್ಕಾರಕ್ಕೆ ಕೊಡ್ತಕ್ಕಂತ ತೆರಿಗೆಯನ್ನ ಇವೇ 20 ಲಕ್ಷ ರೂಪಾಯಿ ಕೊಡ್ತೀನಿ ಇವ್ರಿಗೆ ಅಂದಿರ್ತಾರ. ಆ ನಡ ಅದು ಜವಾಬ್ದಾರಿ ಅದಾವ್ದು. ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸ್ಥಳೀಯವಾಗಿಯೇ ವಾಸ್ತವ್ಯ ಹೂಡಬೇಕು ಅನ್ನೋದು ಸರ್ಕಾರದ ಆದೇಶ ಐತಿ.
ಗ್ರಾಮ ಪಂಚಾಯತಿ ವ್ಯಾಪ್ತಿ ಅದರಲ್ಲೇ ಆ ಕೇಂದ್ರ ಸ್ಥಾನದಲ್ಲೇ ಇರ್ಬೇಕನ್ನೋದು. ಆದ್ರೆ ಇದುವರೆಗೂ ಕೂಡ ವಾರದಲ್ಲಿ 2 ದಿನ ಬಿಟ್ರೆ 3 ದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತಿಯಲ್ಲಿ ಸಿಗೋದು. ಯಾವಾಗಲೂ ಯಾವ ಸಂದರ್ಭ ಕೇಳಿದ್ರು ಬರೇ ಸಭೆಯಲ್ಲಿದ್ದೀನಿ, ವಿಷಯಲ್ಲಿದ್ದೀನಿ, ಮೀಟಿಂಗ್ ಈ ಸಂದರ್ಭದಲ್ಲಿ ಮಲ್ಲೇಶ್ ಕುಲಕರ್ಣಿ, ಕಲಿನಾಥ್ ಹಡಪತ್, ರಾಯಪ್ಪ, ಶಿವರಾಜ್ ಚಿಕ್ಕಪ್ಪ ಇದ್ದರು. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಯಲಬುರ್ಗಾ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.